ಹಲೋ ಮೂವಿ ಲವರ್ಸ್, ವೆಲ್ಕಮ್ ಟು ಹೈಫೈ ಸಿನಿಮಾಸ್. ಡಿಟೆಕ್ಟಿವ್ ಥ್ರಿಲ್ಲರ್ಸ್. ಈ ಡಿಟೆಕ್ಟಿವ್ ಥ್ರಿಲ್ಲರ್ಸ್ ಮೂವೀಸ್ಗಳಿಗೆ ಸಪ್ರೇಟ್ ಆದ ಫ್ಯಾನ್ ಬೇಸೇ ಇದೆ. ಆದರೆ ನಮ್ಮ ಇಂಡಿಯನ್ ಫಿಲಮ್ ಇಂಡಸ್ಟ್ರಿಯಲ್ಲಿ ಡಿಟೆಕ್ಟಿವ್ ಥ್ರಿಲ್ಲರ್ಸ್ ಮೂವೀಸ್ಗಳು ಬಂದಿರೋದು ಬಹಳ ಕಡಿಮೆ. ಅದರಲ್ಲೂ ನಾನು ನೋಡಿದಂತಹ ದಿ ಬೆಸ್ಟ್ ಇಂಡಿಯನ್ ಡಿಟೆಕ್ಟಿವ್ ಥ್ರಿಲ್ಲರ್ಸ್ ಮೂವೀಸ್ಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ಬನ್ನಿ, ಲೆಟ್ಸ್ ಬಿಗಿನ್ ಟು ದಿ ವಿಡಿಯೋ. ಲಿಸ್ಟ್ನಲ್ಲಿ 5ನೇ ಸಿನಿಮಾ ತೇಗಿಡಿ. ಇದೊಂದು ತಮಿಳ್ ಸಿನಿಮಾ. ಇನ್ನು ಸಿನಿಮಾದ ಮೇನ್ ಲೀಡ್ ರೋಲಲ್ಲಿ ಅಶೋಕ್ ಸೆಲ್ವನ್ ಹಾಗೆ ಜಾಹ್ನವಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ಏನಂದರೆ, ಸಿನಿಮಾದ ಹೀರೋ ಕ್ರಿಮಿನಾಲಜಿಯಲ್ಲಿ ಇಂಟ್ರೆಸ್ಟ್ ಇರೋ ಮಿಟ್ರಿ, ಅದರಲ್ಲೇ ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡಿ ಈಗ ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸಿಗೆ ಜಾಯ್ನ್ ಆಗಿರ್ತಾನೆ. ಅಲ್ಲಿ ಅವರು ಕೊಟ್ಟ ಎಲ್ಲ ಟಾಸ್ಕ್ಗಳನ್ನು ಫುಲ್ ಕಂಪ್ಲೀಟ್ ಮಾಡ್ತಾನೆ. ಮುಂದೆ ಅವನಿಗೆ ಸಿನಿಮಾದ ನಾಯಕಿ ಮಧುಶ್ರೀಯ ಪರಿಚಯವಾಗುತ್ತೆ. ಹಾಗೆ ಪರಿಚಯ ಪ್ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ಹೀಗೆ ನಡೆಯುತ್ತಿರುವಾಗ ಅವನು ಕೆಲಸ ಮಾಡ್ತಿರೋ ಡಿಟೆಕ್ಟಿವ್ ಏಜೆನ್ಸಿ ಗ್ರೂಪ್ ಮಧುಶ್ರೀಯನ್ನು ಟ್ರ್ಯಾಕ್ ಮಾಡುವಂತೆ ಒಂದು ಟಾಸ್ಕ್ ಕೊಡ್ತಾರೆ. ಸೊ ಇಲ್ಲಿಂದ ಸಿನಿಮಾ ಒಂದು ಮೇಜರ್ ಟ್ವಿಸ್ಟ್ ಅನ್ನು ಪಡೆದುಕೊಳ್ಳುತ್ತೆ. ಕೊನೆಗೆ ಸಿನಿಮಾ ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಆ್ಯಂಡ್ ಸಿನಿಮಾ ಸಿಗೋದು ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ನಲ್ಲಿ. ಲಿಸ್ಟ್ನಲ್ಲಿ 4ನೇ ಸಿನಿಮಾ ಡಿಟೆಕ್ಟಿವ್ ಬ್ಯೋಮ್ಕೆಶ್ ಬಕ್ಷಿ. ಇದೊಂದು ಹಿಂದಿ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಸುಶಾಂತ್ ಸಿಂಗ್ ರಾಜ್ಪೂತ್ ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಅಜಿತ್ ಅನ್ನೋನ ತಂದೆ ಭುವನ್ ಅವನೊಬ್ಬ ಕ್ರಿಮಿನಲ್ ಆಗಿರ್ತಾನೆ. ಒಂದು ದಿನ ಅವನು ಕಾಣೆ ಆಗ್ತಾನೆ. ಆಗ ಅವನ ತಂದೆಯನ್ನು ಹುಡುಕೋಕೆ ಅಜಿತ್ ಬ್ಯೋಮ್ಕೆಶ್ ಬಕ್ಷಿ ಹತ್ರ ಹೆಲ್ಪ್ ಕೇಳ್ತಾನೆ. ಅದಕ್ಕೆ ಹೀರೋ ಕೂಡ ಒಪ್ಪಿಕೊಳ್ತಾನೆ. ಆದರೆ ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗೋದೇನೆಂದರೆ, ಈ ಕೇಸ್ನಲ್ಲಿ ದೊಡ್ಡವರ ಕೈವಾಡೆ ಇದೆ ಅಂತ ನಮ್ಮ ಹೀರೋನ್ಗೆ ತಿಳಿಯುತ್ತದೆ. ಮುಂದೆ ಸಿನಿಮಾದ ಸ್ಟೋರಿ ಏನಾಗುತ್ತೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಮುಂದೆ ಸಿನಿಮಾದ ಸ್ಟೋರಿ ಯಾವ ರೀತಿ ಟರ್ನ್ ಆಗುತ್ತೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಆ್ಯಂಡ್ ಇದರ ಕ್ಲೈಮ್ಯಾಕ್ಸ್ ನೀವಂತೂ ಊಹೆ ಕೂಡ ಮಾಡಿರೋದಿಲ್ಲ, ಆ ರೀತಿ ಇರುತ್ತೆ. ಆ್ಯಂಡ್ ಸಿನಿಮಾ ಸಿಗೋದು ಅಮೆಜಾನ್ ಪ್ರೈಮ್ನಲ್ಲಿ. ಲಿಸ್ಟ್ನಲ್ಲಿ 3ನೇ ಸಿನಿಮಾ ಏಜೆಂಟ್ ಸಾಯಿ ಶ್ರೀನಿವಾಸ್ ಆತ್ರೇಯ. ಇದೊಂದು ತೆಲುಗು ಸಿನಿಮಾ. ಇನ್ನು ಸಿನಿಮಾದಲ್ಲಿ ನವೀನ್ ಪೋಲಿಶೆಟ್ಟಿ ಮೇನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರೋ ಸಿನಿಮಾ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಶರ್ಲಾಕ್ ಹೋಮ್ಸ್ ಇನ್ಸ್ಪೈರ್ ಆಗಿ ತಗೊಂಡಿರೋ ನಮ್ಮ ಹೀರೋ ತಾನು ಕೂಡ ಒಳ್ಳೆ ಡಿಟೆಕ್ಟಿವ್ ಆಗಬೇಕು ಅಂತ ಚಿಕ್ಕ ಪುಟ್ಟ ಕೇಸ್ಗಳನ್ನು ಸಾಲ್ವ್ ಮಾಡ್ತಾ ಇರ್ತಾನೆ ನಮ್ಮ ಹೀರೋ. ಆಗ ಅವನ ಹತ್ತಿರ ಒಂದು ದೊಡ್ಡ ಕೇಸ್ ಬರುತ್ತೆ. ಅದು ಏನಂದರೆ, ರೈಲ್ವೆ ಟ್ರ್ಯಾಕ್ ಮೇಲೆ ಮಿಸ್ಟೀರಿಯಸ್ ಡೆಡ್ ಬಾಡಿಗಳು ಆಗಾಗ ಬೀಳ್ತಾ ಇರುತ್ತೆ. ಅದರ ಹಿಂದೆ ಇರೋ ಕತೆ ಏನು ಅಂತ ನಮ್ಮ ಹೀರೋ ಹೇಗೆ ಸಾಲ್ವ್ ಮಾಡ್ತಾನೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಆ್ಯಂಡ್ ಸಿನಿಮಾ ಕನ್ನಡ ಲ್ಯಾಂಗ್ವೇಜ್ನಲ್ಲೇ ಯೂಟ್ಯೂಬ್ನಲ್ಲೇ ಸಿಗುತ್ತೆ. ನೀವಿನ್ನೂ ಈ ಸಿನಿಮಾನ ನೋಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ. ಲಿಸ್ಟ್ನಲ್ಲಿ 2ನೇ ಸಿನಿಮಾ ತುಪ್ಪರಿವಾಲನ್. ಇದೊಂದು ತಮಿಳ್ ಸಿನಿಮಾ. ಇನ್ನು ಸಿನಿಮಾದಲ್ಲಿ ವಿಶಾಲ್ ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಇನ್ನು ಸಿನಿಮಾದಲ್ಲಿ ಬರೋ ಕಣ್ಣಿ ಎಂಬ ಮೇನ್ ಕ್ಯಾರೆಕ್ಟರ್ನ ಶರ್ಲಾಕ್ ಹೋಮ್ ಮೂವಿಯ ಮೇನ್ ಕ್ಯಾರೆಕ್ಟರ್ನ ಇನ್ಸ್ಪೈರ್ ಆಗಿ ತಗೊಂಡು ಕ್ರಿಯೇಟ್ ಮಾಡಿರುವಂಥ ಸಿನಿಮಾ. ಇನ್ನು ಇದರ ಸ್ಟೋರಿ ವಿಷಯಕ್ಕೆ ಬಂದರೆ, ತನ್ನ ನಾಯಿ ಮಿಸ್ ಆಗಿದೆ ಅಂತ ಒಬ್ಬ ಚಿಕ್ಕ ಹುಡುಗ ನಮ್ಮ ಹೀರೋ ಹತ್ತಿರ ಬಂದು ಹುಡುಕಿ ಕೊಡುವಂತೆ ಕೇಳಿಕೊಳ್ತಾನೆ. ಅದಕ್ಕೆ ನಮ್ಮ ಹೀರೋ ಒಪ್ಪಿಕೊಂಡು ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡ್ತಾನೆ. ಆಗ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋ ನಮ್ಮ ಹೀರೋ ಅಲ್ಲಿ ಸಿಗೋ ಒಂದು ಸಣ್ಣ ಕ್ಲೂ ಇಂದ ಅದು ಎಲ್ಲಿಯವರೆಗೆ ತಗೊಂಡು ಹೋಗುತ್ತೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ನೀವಿನ್ನು ಈ ಸಿನಿಮಾ ನೋಡಿಲ್ಲ ಅಂದರೆ ಒಂದೊಳ್ಳೆ ಡಿಟೆಕ್ಟಿವ್ ಮೂವಿನ ಮಿಸ್ ಮಾಡ್ಕೊಂಡಿದ್ದೀರ ಅಂತ ಅರ್ಥ. ಆ್ಯಂಡ್ ಸಿನಿಮಾ ಸಿಗೋದು ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ನಲ್ಲಿ. ಲಿಸ್ಟ್ನಲ್ಲಿ 1ನೇ ಸಿನಿಮಾ ಬೆಲ್ ಬಾಟಮ್. ಆಲ್ಮೋಸ್ಟ್ ನಿಮ್ಮಲ್ಲಿ ಈ ಸಿನಿಮಾನ ನೋಡಿಯೇ ಇಡ್ತೀರಾ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದ ಒನ್ ಆ್ಯಂಡ್ ಓನ್ಲಿ ಡಿಟೆಕ್ಟಿವ್ ಮೂವಿ ಇದು. ಆದ್ದರಿಂದ ಲಿಸ್ಟ್ನಲ್ಲಿ ಈ ಮೂವಿನೂ ಕೂಡ ಆ್ಯಡ್ ಮಾಡಿದ್ದೀನಿ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಚಿಕ್ಕ ವಯಸ್ಸಿನಿಂದಲೂ ಕೂಡ ಡಿಟೆಕ್ಟಿವ್ ಆಗಬೇಕು ಅಂತ ಅಂದ್ಕೊಂಡಿರೋ ನಮ್ಮ ಹೀರೋ ದಿವಾಕರ, ಆದರೆ ಅವನ ತಂದೆಯಿಂದ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಒಂದು ದಿನ ಅವನು ಕೆಲಸ ಮಾಡೋ ಸ್ಟೇಷನ್ನಲ್ಲಿ ಒಂದು ದೊಡ್ಡ ಅಮೌಂಟ್ ಕಳ್ಳತನವಾಗುತ್ತೆ. ಕಳ್ಳತನ ಮಾಡಿದವರನ್ನು ಹಿಡಿಯೋಕೆ ಅಂತ ನಮ್ಮ ದಿವಾಕರನಿಗೆ ರಿಕ್ವೆಸ್ಟ್ ಮಾಡಿಕೊಳ್ತಾರೆ. ನಂತರ ಈ ಕೇಸನ್ನು ನಮ್ಮ ದಿವಾಕರ ಹೇಗೆ ಸಾಲ್ವ್ ಮಾಡ್ದ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಆ್ಯಂಡ್ ಸಿನಿಮಾ ಸಿಗೋದು ಜಿಯೋ ಹಾಟ್‌ಸ್ಟಾರ್ನಲ್ಲಿ. ಸೊ ಇವು ಫ್ರೆಂಡ್ಸ್, ನಾನು ನೋಡಿದ ಒನ್ ಆಫ್ ದಿ ಬೆಸ್ಟ್ ಇಂಡಿಯನ್ ಡಿಟೆಕ್ಟಿವ್ ಥ್ರಿಲ್ಲರ್ಸ್ ಮೂವೀಸ್. ಹಾಗೆ ನೀವು ನೋಡಿದ ಒನ್ ಆಫ್ ದಿ ಬೆಸ್ಟ್ ಡಿಟೆಕ್ಟಿವ್ ಮೂವಿ ಯಾವುದು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ, ನಮ್ಮ ಚಾನಲಲ್ಲಿ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.